ಹೌದು, ಹೀಗೆ ಮಾವಿನ ಮರದ ತುಂಬಾ ಗೊಂಚಲಾಗಿ ನೆಲಕ್ಕೆ ಬಾಗಿರೋ ತರಹೇವಾರಿ ಮಾವಿನಕಾಯಿಗಳ ಒಂದೇ ಗೊನೆಯಲ್ಲಿ 10ರಿಂದ 15 ಕಾಯಿಗಳ. ಹಬ್ಬಬ್ಬ, ಅದೇನ್ ಬೆಳೆಯೋ, ಅದೇನು ಇಳುವರಿಯೋ. ಈ ಬಾರಿಯ ಮಾವಿನ ಇಳುವರಿ ಕಂಡು ಸ್ವತಃ ರೈತನೇ ದಂಗಾಗುವ ಸ್ಥಿತಿ ಇದ್ರೆ ಇತ್ತ ತೋಟಗಾರಿಕಾ ಇಲಾಖಾಧಿಕಾರಿಗಳು ಶಾಕ್ ಆಗಿದ್ದಾರೆ. 1 ಎಕರೆ ಮಾವಿನ ತೋಟದಲ್ಲಿ ಹಬ್ಬಬ್ಬ ಅಂದ್ರೆ ಸರಾಸರಿ 4ರಿಂದ 5 ಟನ್ ಮಾವಿನಕಾಯಿ ಸಿಗಬಹುದು. ಆದರೆ ಈ ರೈತ ಬೆಳೆದಿರೋ ಮಾವಿನ ತೋಟದಲ್ಲಿ 10ರಿಂದ 11 ಟನ್ ಮಾವಿನಕಾಯಿ ಇಳುವರಿ ಬಂದಿದೆ. ಅಂದಹಾಗೆ ಇಂತಹ ಬಂಪರ್ ಬೆಳೆ ಬೆಳೆದಿರೋದು ರೈತ ಎಂ ಗೋಪಾಲ್ ಅಂತ. ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ತಾಲೂಕಿನ ಮೀಸಗಾನಹಳ್ಳಿ ಗ್ರಾಮದ ರೈತ ಗೋಪಾಲಪ್ಪನಿಗೆ ಕೃಷಿಯಲ್ಲಿ ಎಲ್ಲಿಲ್ಲದ ಆಸಕ್ತಿ. ಮನೆ ಬೆಂಗಳೂರಾದರೂ ಚಿಕ್ಕಬಳ್ಳಾಪುರ ತಾಲೂಕಿನ ಲಕ್ಕನಾಯಕನಹಳ್ಳಿ ಬಳಿ 2007ರಲ್ಲಿ 25 ಎಕರೆ ಜಮೀನು ಖರೀದಿ ಮಾಡಿ ಮಾವು, ದ್ರಾಕ್ಷಿ ಬೆಳೆ ಬೆಳೆದಿದ್ದಾರೆ. 18 ಎಕರೆ ಪ್ರದೇಶದಲ್ಲಿ ಬಾದಾಮಿ, ಮಲ್ಲಿಕಾ, ತೋತಾಪುರಿ, ಬೇಗನ್ಪಲ್ಲಿ ಜಾತಿಯ ಬರೋಬ್ಬರಿ 1,000 ಮಾವಿನ ಮರ ಬೆಳೆಸಿದ್ದಾರೆ. ಆರಂಭದಲ್ಲಿ 50ರಿಂದ 60 ಟನ್ ಮಾವು ಇಳುವರಿ ಬರ್ತಿತ್ತ. ಬರುತ್ತಾ ಅದು 30ರಿಂದ 40 ಟನ್ಗೆ ಕುಸಿತಿದೆ. ಅಯ್ಯೋ, ಮಾವು ಸಾಕು, ಬೇರೆ ಏನಾದರೂ ಬೆಳೆಯೋಣ ಅಂತ ಯೋಚನೆ ಮಾಡುತ್ತಿರುವಾಗ ಕೃಷಿ ವಿಜ್ಞಾನಿಯೊಬ್ಬರು ಕೊಟ್ಟ ಸಲಹೆಯಿಂದ ಈಗ ರೈತನ ಬಾಳು ಬಂಗಾರವಾಗ್ತಿದೆ. 2007ರಲ್ಲಿ ಲ್ಯಾಂಡ್ ತೊಗೊಂಡಿದ್ದು, ಅದೇ ವರ್ಷ ಸಸಿ ನಾಟಿ ಮಾಡಿದ್ರಿ. ಸಸಿ ನಾಟಿ ಮಾಡಿದ್ಮೇಲೆ 3 ವರ್ಷ ಆದಮೇಲೆ ಮತ್ತೆ ಫಸಲಿಗೆ ಬಿಟ್ರಿ. ಅದನ್ನು ಫಸಲಿಗೆ ಬಿಟ್ಟಾಗ ಒಂದು 4 ವರ್ಷ ಚೆನ್ನಾಗಿ ಬಂತು. 5, 6 ಸ್ವಲ್ಪ ಡ್ಯಾಮೇಜ್ ಆಯಿತು, ಕಾಯಿ ಏನೂ ಸರಿಯಾಗಿ ಬರಲಿಲ್ಲ, ಕಮ್ಮಿ ಬಂತು ಫಸಲು. ಆವಾಗ ಏನು ಮಾಡಿ 21ರಲ್ಲಿ ಪ್ರೂನಿಂಗ್ ಮಾಡಿದ್ರಿ. ಪ್ರೂನಿಂಗ್ ಮಾಡಿದ ಮೇಲೆ ನಮಗೆ ಇಳುವರಿ ಒಂದು ವರ್ಷಕ್ಕೆ ಜಾಸ್ತಿ. ಫಸ್ಟ್ ವರ್ಷ 180 ಟನ್ ಬಂತು. ಆವಾಗ 58 ಲಕ್ಷ ಕೊಟ್ಟಿದ್ದೆ. ಎರಡನೇ ಬೆಳೆಯಲ್ಲಿ 2003ರಲ್ಲಿ 60 ಲಕ್ಷ ಕೊಟ್ಟಿದ್ದೆ. ಅದು ಸ್ವಲ್ಪ ಡ್ಯಾಮೇಜ್ ಆಯಿತು ಹಣ್ಣು, ಆದ್ರೂ ಇದಾಯಿತು, ಚೆನ್ನಾಗಿ ಬಂದಿತ್ತು. ಅದು ಇನ್ನೂ 180 ಟನ್ ಬಂದಿತ್ತು. ಈಗ 200 ಟನ್ ಬರ್ತದೆ ಸರ್. ಟೆಂಪರೇಚರಿಗೆ ನಾವು ರಾಹುಲ್ ಡಾಕ್ಟರ್ ಅಡ್ವೈಸ್ ತೊಗೊಂಡು ಮಾಡ್ತಾಯಿದ್ರಿ. ಅವ್ರೇನು ಮಾಡಿದ್ರು, ಬೆಳಗ್ಗೆ ನೀರು ಮತ್ತು ಸಾಯಂಕಾಲ ನೀರು ಸ್ಪ್ರೇ ಕೊಡ್ರಿ ಅಂತ ಹೇಳಿದರು. ಆ ಸ್ಪ್ರೇ ನಾನು ಬೆಳಗ್ಗೆ 5,000 ಲೀಟ್ರು, ಸಾಯಂಕಾಲ 5,000 ಲೀಟ್ರ್ ಮಾಡಿದ್ದೀರಿ. ಅದರಿಂದ ನಮ್ಮಲ್ಲಿ ಇಳುವರಿ ಆಗೈತೆ ಅಂತ ನಮಗೆ ಅನ್ನಿಸ್ತದೆ. ಅದರಿಂದ ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಕರ್ಟರ್ ಬಿಟ್ಟಿದ್ದೀರಿ ನಾವು ಆಗಸ್ಟ್ ತಿಂಗಳಲ್ಲಿ. ಕರ್ಟರ್ ಬಿಟ್ಟ ಮೇಲೆ ಕರ್ಟರ್ ಏನಾಗುತ್ತೆ, ಫ್ಲವರ್ ಚೆನ್ನಾಗಿ ಬರ್ತದೆ ಕರ್ಟರ್ ಬಿಟ್ಟರೆ. ಅದು ಕೆಲವರು ಕರ್ಟರ್ ಅಂದರೆ ಏನೋ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ನಾವು ಅದು ಕರ್ಟರ್ ತರಿಸಿ ಬಿಟ್ಟಿದ್ದೀರಿ. ಅದನ್ನು ಒಂದು ಗಿಡಕ್ಕೆ 25 ml. ಈ ಸರಿ 70 ಲಕ್ಷ ಕೊಟ್ಟಿದ್ದೀರಿ. ಕೃಷಿ ವಿಜ್ಞಾನಿಯ ಸಲಹೆಯಂತೆ ಇಡೀ ಮರಕ್ಕೆ ಸೂರ್ಯನ ಬೆಳಕು ಬೀಳುವಂತೆ ಇಸ್ರೇಲ್ ಮಾದರಿಯ ಪ್ರೂನಿಂಗ್ ಮಾಡಿದ್ದಾರೆ. ಮಾವಿನ ಮರಗಳಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಪ್ರತಿನಿತ್ಯ ನೀರುಣಿಸಿದ್ದಾರೆ. ಕಲ್ಚರ್ ಟ್ರೀಟ್ಮೆಂಟ್ ಮೂಲಕ ಮರದ ಕೆಳಗೆ 4 ಕಡೆ ಗುಂಡಿ ತೋಡಿ ಪೋಷಕಾಂಶಗಳನ್ನು ಪೂರೈಸಿದ್ದಾರೆ. ಅಲ್ಲದೆ ಈ ಬಾರಿ ಅತಿಯಾದ ತಾಪಮಾನ ಇದ್ದ ಕಾರಣ 1 ತಿಂಗಳ ಕಾಲ ಮಾವಿನ ಮರಗಳಿಗೆ ವಾಟರ್ ಸ್ಪ್ರೇ ಮಾಡಿಸಿ ಮರ ಬಿಸಿಲಿಗೆ ಬಾಡದಂತೆ ಕಾಪಾಡಿಕೊಂಡಿದ್ದಾರೆ. ಈ ಐಡಿಯಾದಿಂದ ರೈತನ ಮಾವಿನ ತೋಟದಲ್ಲಿ ಈ ಬಾರಿ ಬರೋಬ್ಬರಿ 180ರಿಂದ 200 ಟನ್ ಮಾವು ಇಳುವರಿ ಬಂದಿದ್ದು, ಈಗಾಗಲೇ ಸೈಯದ್ ಎಂಬುವರಿಗೆ 75 ಲಕ್ಷ ರೂಪಾಯಿಗೆ ಮಾವಿನಕಾಯಿ ಮಾರಾಟ ಮಾಡಿದ್ದಾರೆ. ಈ ಫ್ಲಾಟ್ ನಾವು 6 ವರ್ಷದಿಂದ ತೊಗೊಳ್ತಾ ಇದ್ದೀವಿ. ಮೊದಲು ಈ ಥರ ಕ್ರಾಪ್ ಬರ್ತಾ ಇರಲಿಲ್ಲ. ಅಣ್ಣವರೆಲ್ಲ ಕ್ಲೀನಾಗಿ ಪ್ರೂನಿಂಗು ಈ ಥರ ಮಾಡಿದ್ದಕ್ಕೆ, ಆಮೇಲೆ ಮೇಂಟೆನೆನ್ಸ್ ಮಾಡೋದಕ್ಕೆ 3 ವರ್ಷದಿಂದನೂ ಬಂಪರು ಕ್ರಾಪು. 3 ವರ್ಷದಿಂದ ಒಂದು ಸತಿನೂ ಒಂದು ಗಿಡನೂ ಫೇಲ್ಯೂರ್ ಇಲ್ಲ. 3 ವರ್ಷದಿಂದನೂ 2 ವರ್ಷಕ್ಕಿಂತನೂ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಬಂದೈತೆ. ಹೋದ ವರ್ಷ 58 ಲಕ್ಷಕ್ಕೆ ತೊಗೊಂಡಿದ್ವಿ, ಈ ಸತಿ 75 ಲಕ್ಷಕ್ಕೆ ತೊಗೊಂಡಿದ್ವಿ. ಲಾಭ ಅಪ್ರೋಚ್ಮೆಂಟ್ ಲಾಸ್ಟಲ್ಲಿ ನೋಡಬೇಕು, ಇವಾಗಲೇ ಮಾಡೋಕ್ಕಾಗಲ್ಲ. ಇನ್ನೂ ಕಾಯಿಗಳೆಲ್ಲ ಐತಲ್ಲ, ಇನ್ನೂ ಒಂದು 50-60% ಐತೆ ಇನ್ನೂ ತೆಗೆಯೋದು. ಇದೆಲ್ಲ ತೆಗೆದಾದ್ಮೇಲೆ ಲಾಸ್ಟಿಗೆ ಗೊತ್ತಾಗುತ್ತೆ. ಸರ್ ನಾವು ದುಬೈ, ಸಿಂಗಾಪುರು ಎಲ್ಲ ಕಡೆ ಮಾಡ್ತೀವಿ, ಆಮೇಲೆ ಎಲ್ಲ ಸ್ಟೇಟ್ಗಳು ಮಾಡ್ತೀವಿ ಸರ್. ಎಲ್ಲ ನಾವು ಕಟ್ ಮಾಡ್ತೀವಿ, ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿನೇ ಮಾಡೋದು. ಆಲ್ಮೋಸ್ಟ್ 90% ಎಲ್ಲ A1 ಮಾಲೆ ಬರೋದು. ಸೆಕೆಂಡ್ಸ್ ಎಲ್ಲ ಒಂದು 10% ಬರೋದು ಅಷ್ಟೇ ಈ ಫ್ಲಾಟಲ್ಲಿ. ಇನ್ನು ರೈತನ ತೋಟಕ್ಕೆ ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯ ತೋಟಗಾರಿಕಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ರೈತನ ಕಾಯಕಕ್ಕೆ ಶಹಬ್ಬಾಸ್ ವ್ಯಕ್ತಪಡಿಸಿದ್ದು, ಇತರೆ ರೈತರಿಗೆ ಗೋಪಾಲ್ ಮಾದರಿ ಅನುಸರಿಸುವಂತೆ ಸಲಹೆ ನೀಡುತ್ತಿದ್ದಾರೆ. ಒಟ್ನಲ್ಲಿ ಓಬಿರಾಯ್ನ ಹಳೆಯ ಪದ್ಧತಿಗಳನ್ನ ಬಿಟ್ಟು ಹೊಸ ಐಡಿಯಾಗಳನ್ನ ಬಳಸಿ ಕೃಷಿ ಮಾಡಿದ್ರೆ ಲಾಭ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ರೈತ
ರೈತ ಗೋಪಾಲ್ ಸಾಬೀತುಪಡಿಸಿದ್ದು ರೈತನ ಈ ಕಾಯಕ ಇತರೆ ರೈತರಿಗೆ ಮಾದರಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯವಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.